ಈಗ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯದ ಸಮೀಪ ಇದ್ದೇವೆ. ಅಂದರೆ ಈಗ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. 35-36 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಬರ್ತಾ ಇರುವಂಥದ್ದು. ಅದರಿಂದ ಸಾಕು ಪ್ರಾಣಿಗಳಿಗೆ ನೀರು ಸಿಗ್ತಾ ಇಲ್ಲ. ನಾಯಿ ಇರ್ಬೋದು, ಬೆಕ್ಕು ಇರ್ಬೋದು, ಹಸುಗಳು, ಪಕ್ಷಿಗಳು, ಇವುಗಳಿಗೆ ನೀರೇ ಸಿಗ್ತಿಲ್ಲ. ಅದರಿಂದ ಕೆಲವು ಒಂದು 3 ಯುವತಿಯರು ಸೇರಿ ಪ್ರಾಣಿಗಳಿಗೆ, ಮುಗ್ಧ ಪ್ರಾಣಿಗಳಿಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ತೋರಿಸ್ತೀವಿ. ಈಗ ನೋಡಿ, ನಾಯಿಗಳೆಲ್ಲ ಇಲ್ಲಿ ಮಲ್ಕೊಂಡಿರುವಂಥದ್ದು, ನೀರು ಕುಡಿದು ಆರಾಮಾಗಿ ಇಲ್ಲಿ ಮಲ್ಕೊಂಡಿದ್ದೇವೆ ಎಲ್ಲ ನಾಯಿಗಳು. ಇದರ ಪಕ್ಕದಲ್ಲಿ ಅವರಿಗೆ ನೀರು ಉಣಿಸುವಂಥ ಜಾಗ ಇಲ್ಲಿ ಮಾಡಿದ್ದಾರೆ. ಮುಗ್ಧ ಪ್ರಾಣಿಗಳಿಗೆ ನೀರು ಉಣಿಸುವ ಜಾಗ ಅಂತ ಹೇಳುವಂಥದ್ದು. ನೋಡಿ, ಈ ತೊಟ್ಟಿ ಮಾಡಿ ಇಟ್ಟಿರುವಂಥದ್ದು, ಇದಕ್ಕೆ ನೀರು ಹಾಕುವಂಥದ್ದು. ಅಂದರೆ ಮಡಿಕೇರಿಯ ಸುಮಾರು 20 ಕಡೆಗಳಲ್ಲಿ ಈಗಾಗಲೇ ಈ ರೀತಿಯ ಒಂದು ತೊಟ್ಟಿಗಳನ್ನು ಮಾಡಿ ಅದಕ್ಕೆ ನೀರು ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೇವಲ 2 ದಿವಸದಲ್ಲಿ ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೆ ಕೆಲಸ ಮಾಡಿ ಎಲ್ಲ ಕಡೆಗಳಲ್ಲಿ ಆ 3 ಮಹಿಳೆಯರು ಸೇರಿ ಈ ಒಂದು ತೊಟ್ಟಿಗಳನ್ನು ಮಾಡಿರುವಂಥದ್ದು. ಅಂದರೆ ಈ ಮೆಡಿಕಲ್ ಕಾಲೇಜ್ ವೈದ್ಯರೊಬ್ಬರಿದ್ದಾರೆ, ಮಹಿಳೆ, ಅವರು ಇದಕ್ಕೆ ಬೇಕಾದಂಥ ಎಲ್ಲ ಬಂಡವಾಳವನ್ನು ಹಾಕಿರುವಂಥದ್ದು. ಆದರೆ ಎಲ್ಲಿ ಕೂಡ ಹೆಸರು ಹೇಳಬಾರ್ದಂತ ಅವ್ರು ಹೇಳಿದ್ದಾರೆ. ಮತ್ತು ಉಳಿದಂಥ 2 ಯುವತಿಯರು ಸೇರಿ ಈ ರೀತಿಯಂಥ ಒಂದು ತೊಟ್ಟಿಯನ್ನು ಮಾಡಿರುವಂಥದ್ದು. ಈಗ ಸದ್ಯಕ್ಕೆ ಒಂದು ನಗರದ ಬೇರೆ ಬೇರೆ ಕಡೆ, ಈಗ ಓಂಕಾರೇಶ್ವರ ದೇವಸ್ಥಾನ ಇರ್ಬೋದು, ರಾಜಾ ಸೀಟ್ ಇರ್ಬೋದು, ಕಾರ್ಯಪ್ಪ ಸರ್ಕಲ್ ಇರ್ಬೋದು, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಒಂದು 20 ಕಡೆಗಳಲ್ಲಿ ಈ ರೀತಿ ತೊಟ್ಟಿಗಳನ್ನು ಈಗ ಇಟ್ಟಿದ್ದಾರೆ. ಮತ್ತು ಇನ್ನೂ ಹೆಚ್ಚು ಇಡ್ತೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಈಗ ಎಲ್ಲಿಯೂ ನೀರು ಸಿಗ್ತಾ ಇಲ್ಲ, ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗಲ್ಲ. ನೀರು ಸಿಗಲ್ಲ ಅಂತ ಹೇಳಿದ್ರೆ ಇಂಥ ಜಾಗಕ್ಕೆ ಬಂದಾಗ ಅವ್ರಿಗೆ ನೀರು ಕಂಡಾಗ ನೀರು ಕುಡಿಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಸಾಕಷ್ಟು ನಾಯಿಗಳು ಇದ್ದಾವೆ, ಹಸುಗಳು ಬರ್ತಾ ಇರ್ತವೆ, ಜೊತೆಗೆ ಪಕ್ಷಿಗಳಿರ್ತವೆ. ಇದಕ್ಕೆ ನೀರು ಹಾಕೋದು ಯಾರು ಅಂತ ಹೇಳಿ ಪ್ರಶ್ನೆ ಬರ್ತದೆ. ಅದರಿಂದ ಆಯಾಯ ಏರಿಯಾನಿದೆ, ಆ ಏರಿಯಾದಲ್ಲಿ ಕೆಲವರಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಟೋ ನಿಲ್ದಾಣ ಇದೆ. ಈ ಆಟೋ ನಿಲ್ದಾಣ ಓಂಕಾರ ಆಟೋ ಸ್ನೇಹಿತರ ಬಳಗ ಅಂತೇಳಿ ಅವರು ಇದಕ್ಕೆ ನೀರು ಹಾಕೋ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅವ್ರು ನೀರು ಖಾಲಿ ಆದಾಗ ನೀರನ್ನು ಹಾಕ್ತಾರೆ. ಮತ್ತು ಅಲ್ಲಿ ರಾಜಾ ಸೀಟ್ ಪಕ್ಕ ಏನಿದ್ರೆ ಅಲ್ಲಿ ಕೆಲವು ಸಣ್ಣ ಅಂಗಡಿಗಳಿದೆ, ಆ ಗೂಡು ಅಂಗಡಿಗಳು, ಅವರು ನೀರು ಹಾಕೋ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಹೀಗೆ ಪ್ರತಿ ಏರಿಯಾದಲ್ಲಿ ಅವರನ್ನು ತೊಟ್ಟಿಗಳನ್ನು ಅಳವಡಿಕೆ ಮಾಡಿದ್ದಾರೆ, ಅಲ್ಲಿ ಅವರು ನೀರು ಹಾಕೋ ಜವಾಬ್ದಾರಿಯನ್ನು ಮಾಡುವಂಥದ್ದು. ಅದರಿಂದ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗುತ್ತೆ ಅಂತ ಹೇಳುವಂಥದ್ದು. ಅಂದರೆ ಇಷ್ಟು ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾನೇ ಇದೆ. ಇದರಿಂದ ಸಾಮಾನ್ಯ ಜನರಿಗೂ ಕಷ್ಟ, ಹೊರಗೆ ದಾಟುವುದಕ್ಕೂ ಕಷ್ಟ ಆಗ್ತದೆ. ಈ ರೀತಿ ಇದ್ದಾಗ ಮುಗ್ಧ ಪ್ರಾಣಿಗಳಿಗೆ ನೀರು ಎಲ್ಲಿಂದ ಸಿಗುವುದು ಅಂತ ಹೇಳುವಂಥ ಪ್ರಶ್ನೆ ಬರ್ತದೆ. ಆದ್ದರಿಂದ ಈ 3 ಮಹಿಳೆಯರು ಸೇರಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸದ್ಯಕ್ಕೆ 20 ಕಡೆ ಆಗಿದೆ, ಇನ್ನೂ ಹೆಚ್ಚು ಕಡೆಗಳಲ್ಲಿ ಮಾಡುವ ಒಂದು ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ. ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ತುಂಬ ಅನುಕೂಲ ಆಗುತ್ತೆ.